ಆಸುಪಾಸು ಇರುವ ಎಲ್ಲಾ ರಾಜ್ಯದೊಳಗೆ ನಮ್ಗೆ ವೀರಾದಿ ವೀರ ಅನ್ನುತ್ತಾರೆ. ಈ ಕಾರಣದಿಂದ ನಮ್ಮ ವಿರುದ್ಧ ನಿಲ್ಲುವುದಕ್ಕೆ ಯಾರಿಗೂ ಧೈರ್ಯವಿಲ್ಲ. ನಮಗೆ ಅಪಮಾನ ಮಾಡುವ ನಮಗೆ ಅಪಮಾನ ಮಾಡುವ ನಮಗೆ ಅಪಮಾನ ಮಾಡುವ ನಮಗೆ ಅಪಮಾನ ಮಾಡುವ ಯಾರಿಗೂ ಬದುಕುವ ಹಕ್ಕಿಲ್ಲ. ನಮ್ಮ ಸಾಗರ ಗಾಳಿಪಟ ಹಚ್ಚಕ್ಕೆ ಎಂತಕ್ ಬೇಡ ಅಂದೆ? ಸ್ಕೂಲಲ್ಲಿ ನಾಟಕ ಮಾಡ್ತಿದ್ವಾ? ಗಂಗಾ, ನೀ ನಂಗೆ ಈಗ ತೊಂದರೆ ಕೊಡಬೇಡ. ನಾ ಸ್ಕೂಲ್ ನಾಟಕ ಒಳಗ ಪಾಠ ಮಾಡ್ತೇನಂತ ಹೇಳೇನಿ. ಅದರ್ಧ ಡೈಲಾಗ್ ಗಟ್ಟಿ ಮಾಡ್ಕೊಳಿಗತ್ತಿದ್ದೆ. ಏನ್ ಮಾಡೋದು? ಡೈಲಾಗ್ 3 ಲೈನ್ ಓದಿದ್ನಿ, ಮುಂದಿನ ನೆನಪಿಗ ಬರವಲ್ತ. ನಾನು ರಾಜಾದಿರಾಜ ಕೃಷ್ಣದೇವರ ಇದ್ದೇನೆ. ನಮ್ಮ ಸೈನ್ಯದೊಳಗೆ 300 ಆನೆಗಳು ಸನ್ನದ್ಧವಾಗಿವೆ. 3 ಲಕ್ಷ ಸೈನಿಕರು ನಮ್ಮ ಸೈನ್ಯದಲ್ಲಿದ್ದಾರೆ. ಇದರೊಳಗೆ ಕುದುರೆ ಸವಾರರು ಇದ್ದಾರೆ. ಭಾರಿ ಭಾರಿ ವೈರಿಗಳನ್ನು ಎದುರಿಸಿ ಅವರನ್ನು ಸೋಲಿಸಿ ಹಿಮ್ಮೆಟ್ಟಿಸುವ ಶಕ್ತಿ ನಮಗಿದೆ. ಸಾಗರ, ನೀನ್ ನಾಟಕದೊಳಗೆ ರಾಜನಾ? ನಾನು ರಾಜ ಆಗ್ಲಿಕ್ಕಂತೇನೆ. ಆದ್ರ ಸ್ಕೂಲ್ ಸೆಲೆಕ್ಷನ್ ಒಳಗ್ ನಾ ಸೆಲೆಕ್ಟ್ ಆದ್ರ ಅಷ್ಟ ನಾ ರಾಜ. ಇಲ್ದಿದ್ರ ನನ್ನನ್ನು ಸಿಪಾಯಿ ಮಾಡಿ ನಿಲ್ಲಿಸ್ತಾರ. ಇಲ್ದಿದ್ರ ನಮ್ ಕ್ಲಾಸ್ ಒಳಗ್ ಬೇರೆ ಹುಡುಗರ ಕಡೆ ರಾಜನ್ ಪಾಠ ಮಾಡಿಸ್ತಾರ. ಆಸುಪಾಸು ಇರುವ ಎಲ್ಲಾ ರಾಜ್ಯಗಳಲ್ಲಿ ನಮಗೆ ವೀರಾದಿ ವೀರ ಅನ್ನು ಕರೆಯುತ್ತಾರೆ. ಈ ಕಾರಣದಿಂದ ನಮ್ಮನ್ನು ವಿರುದ್ಧವಾಗಿ ನಿಲ್ಲುವುದಕ್ಕೆ ಯಾರಿಗೂ ಧೈರ್ಯವಿಲ್ಲ. ನಮಗೆ ಅಪಮಾನ ಮಾಡುವ ಯಾರಿಗೂ ಬದುಕುವ ಹಕ್ಕಿಲ್ಲ. ಈಗಿಂದೀಗ ನಾವು ಖಡ್ಗ ಎತ್ತುತ್ತೇವೆ. ಎಂತಾತು ಸಾಗರ? ಎಂತಕ್ ಸುಮ್ಮನೆ ನಿಂತಿ? ಏನ್ ಮಾಡ್ಲಿ ನಾನು? ಈಗ ಖಡ್ಗ ಎತ್ತಿ ಅಭ್ಯಾಸ ಮಾಡ್ಬೇಕ. ಆದ್ರೆ ನನ್ನ ಹತ್ರ ಖಡ್ಗಾನೇ ಇಲ್ಲ. ನಮ್ಗೆ ಅಪಮಾನ ಮಾಡುವ ಯಾರಿಗೂ ಬದುಕುವ ಹಕ್ಕಿಲ್ಲ. ಈಗಿಂದೀಗ ನಾವು ಖಡ್ಗ ಎತ್ತುತ್ತೇವೆ ಅಂತ ಹೇಳಿ ಖಡ್ಗ ಎತ್ತಬೇಕು. ಬರೇ ಕೈಲಿ ಹೆಂಗ್ ಪ್ರಾಕ್ಟೀಸ್ ಮಾಡ್ಲಿ? ರಾಜದ ಹತ್ರ ಖಡ್ಗನೂ ಇತ್ತು, ಕಿರೀಟನೂ ಇತ್ತು. ಹೌದು ಗಂಗಾ, ಆದ್ರೆ ನನ್ನ ಹತ್ರ ಖಡ್ಗಾನೂ ಇಲ್ಲ, ಕಿರೀಟನೂ ಇಲ್ಲ. ದೊಡ್ಡ ಪ್ರಾಬ್ಲಮ್ ಆತ. ಏನ್ ಮಾಡ್ಲಿ ಗಂಗಾ? ನಾ ಮಾಡ್ಕೊಡ್ತಿ ಸಾಗರ. ಖಡ್ಗ ಕಿರೀಟ 2 ಮಾಡ್ಕೊಡ್ತಿ. ನಂಗೆ ಒಂದಷ್ಟು ಬಣ್ಣದ ಹಾಳೆ, ಆಮೇಲೆ ಜಟ್ಟು ತಂದ್ಕೊಡು. ಅಂದ್ರ ನಿನಗ್ ಮಾಡ್ಲಿಕ್ಕೆ ಬರ್ತದ? ಖಡ್ಗ ಕಿರೀಟ 2 ಮಾಡ್ತಿ? ಹಾ, 2 ಮಾಡ್ತಿ. ನಂಗೆ ಮಾಡಕ್ ಬಂತು. ಚಂದಾಗ ಮಾಡ್ಕೊಡ್ತಿ ಸಾಗರ. ನನ್ನ ಅಪ್ಪಯ್ಯ ಕಲ್ಸ್ಕೊಟ್ಟಿದ್ದ. ಹೌದಾ? ಹಂಗಾದ್ರೆ ತಗೋ ಇದನ್ನ. ಇದನ್ನ ನನ್ನ ರೂಮ್ ಒಳಗಿಟ್ಟಿರು. ನೀನು ಅಲ್ಲೇ ಇರ. ಈಗ ಹೋಗಿ ಪೇಪರ್ ತರ್ತೇನೆ. ಗಂಗಾ, ತಗೋ ಇದೆ. ಸಾಗರನಲ್ಗ ಏನೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಂತಲ್ಲ, ತಗೋ ಅದು ಮಾಡ್ಕೊಡು. ಸಾಗರ ಎಲ್ಲಿದ್ದ? ಅವ್ರ ಮಾಮನ ಜೋಡಿ ನಾಷ್ಟ ಮಾಡ್ಲಿಕ್ಕೆ ಹತ್ತಾರ. ತಿಂಡಿ ಮಾಡ್ತಿದ್ನಾ? ಹಾಂ ಹೌದು. ಯಾಕ? ನಾನ್ ಕಂಡಿದ್ದಿ ಸಾಗರ ನನ್ನ ಜೋಡಿ ಖಡ್ಗ ಕಿರೀಟ ಮಾಡಕ್ ಕುತ್ಕತ್ತ ಅಂತ. ಅವ್ರಿಗೆಲ್ಲ ಹೆಂಗೆ ಗೊತ್ತಾಗ್ತದೆ ಗಂಗನೇ ಮಾಡ್ಯಾಳಂತ? ನೀವು ಸಾಗರನವ್ರಿಗೆ ಹೇಳಿರ್ಬೇಕಿತ್ತು ನೀವು ಇರ್ಲಿಕ್ಕೆ ಬೇಕಂತ. ನೀವು ಒಬ್ಬಕ್ಕೇನೆ ಮಾಡ್ತಾ ಕುಂತ್ರ ತಾಸು ಕಟ್ಟಿ ಬ್ಯಾಳಿ ಬೇಕಾಗ್ತದ. ಸಾಗರನಂಗೆ ಹೇಳು, ಅವರಲ್ಲಿ ಆರಾಮಾಗಿ ಕುಂತಾರ. ಕಾರಣ ಕಾಕ, ಸಾಗರ ಹಂಗೆ ಕೇಳ್ತೀರಿ? ಅವ್ ನನ್ನ ಗೆಳೆಯ ಇದ್ದ. ಅವನಿಗೋಸ್ಕರ ನಾ ಮಾಡ್ತಿ. ಅವನಿಗೆ ಗೊತ್ತಾಗೋದು ಬೇಡ. ಎಷ್ಟು ಮುಗ್ಧದ ಈ ಹುಡುಗಿ. ಮಾಲೀಕರು ಮತ್ತು ಆಳುಗಳ ನಡುಕ ಇರೋ ಸಂಬಂಧನೇ ಗೊತ್ತಿಲ್ಲ ಇದಕ್ಕೆ. ದೋಸ್ತಿ ಮಾಡ್ಲಿಕ್ಕೆ ಹೊರಟದ ಇದು. ನನಗಂತೂ ಹೆದರಿಕೆ ಆಗ್ಲಿಕ್ಕೆ ಹತ್ತದ. ಮುಂದೆ ಯಾವತ್ತಾದ್ರೂ ಒಂದಿನ ದೊಡ್ಡ ಆಘಾತನ ಆಗ್ತದೆ ಇದಕ್ಕೆ.
ಪಾಪ. ಅಯ್ಯೋ ಬಿಡ್ರೋ, ನೀವೇನ್ ಮಾತಾಡ್ಲಿಕ್ಕತ್ತೀರಂತ ನಂಗೆ ಗೊತ್ತಾಗಲ್ಲ ನನಗ. ಎಂದಕ್ ಮಾತಾಡ್ರಿ? ಯಾರ ಕೇಳಿಸ್ಕೊಂಡ್ರಿ ಎಲ್ಲ ಪ್ಲಾನ್ ಫ್ಲಾಪ್ ಆಗ್ತದ. ಏನೋ ಹೊಸ ಹೋಟೆಲ್ ಶುರು ಮಾಡ್ಯಾರ, ಕರ್ಕೊಂಡು ಹೋಗ್ರಿ. ಹೌದತ್ಯ, ಹೋಟೆಲ್ ಶಿವರತ್ನ ಪ್ಯಾಲೇಸ್ ಅಂತ ದೊಡ್ಡ ಹೋಟೆಲ್ ಅದ. ಆರೆಗ್ ಗಳಿಕಾ ಅಂತ ಬೋರ್ಡ್ ಹಾಕ್ಯಾರ. ಅತ್ಯ ಪ್ಲೀಸ್ ಪ್ಲೀಸ್ ಅತ್ಯ, ಪ್ಲೀಸ್ ಪ್ಲೀಸ್ ಅತ್ಯ, ಪ್ಲೀಸ್ ಪ್ಲೀಸ್ ಅತ್ಯ. ಅಯ್ಯೋ ಒದರಬೇಡ್ರೋ, ಹೋಗೋಣ ಹೋಗೋಣ. ಯಪ್ಪ ಕಿವಿ ಹೋದ್ವು. ಹಿಂಗೆ ಕಲ ಬಾಯ್ ಮಾಡ್ಲಿಕತ್ತೀರಿ? ಎಲ್ಲಿಗೆ ಹೊಂಟೀರಿ? ಕಾಕುಜಿ, ಹುಡುಗರು ಒಂದ ಸವನ ಕೇಳಿಕತ್ತಾರ, ನಮ್ಮನ್ನೆಲ್ಲರ ಹೊರಗೆ ಕರ್ಕೊಂಡು ಹೋಗು, ಏನಾರ ತಿಂದ್ ಬರ್ತೀವತ್ಯ ಅಂತ ಹೇಳಿ. ಅದಕ್ಕ ಗೋಲಿ ಪಾವ್ ತಿನ್ನಿಸ್ಕೊಂಡು ಹಂಗ ಮ್ಯಾಂಗೋ ಜ್ಯೂಸ್ ಕುಡ್ಕೊಂಡು ಬರೋಣ ಅಂತ ಹೊಂಟಿನ್ರಿ. ನನ್ನ ಹತ್ರ ರೊಕ್ಕಿಲ್ಲ ಅಷ್ಟ. ನನ್ನ ಮನಸ್ಸು ಎಷ್ಟು ದೊಡ್ಡದ ಗೊತ್ತದೇನ್ರಿ? ಏನೋ ನನಗಾಗ್ಲಾರ್ದವ್ರು ಏನನ ಅಂತಿರ್ತಾರ ಅಷ್ಟ. ಇವತ್ ನೋಡ್ರಿ ಎಲ್ಲಾ ಖರ್ಚು ನಂದದರಿ ಕಾಕುಜಿ. ಯಾಕ ಸೂರಜ್ ಸಾಗರು ನನ್ ಮಕ್ಳಿದ್ದ ಹಂಗಲ್ಲೇನು? ಅವ್ರಿಗಂತ ಹೇಳಿ ನಾನು ರೊಕ್ಕ ಖರ್ಚು ಮಾಡೋದನ್ನ ಬ್ಯಾಡ ಅಂತೀರಿ? ಬೇಕಾದ್ರ ದಿನ ಔತಣ ಕೊಡ್ತೀನಿ. ಅದು ಹುಡುಗರು ಪರೀಕ್ಷೆಕ್ಕಂತ ಹೇಳಿ ಓದಿ ಓದಿ ಸುಸ್ತಾಗಿರ್ತಾರ ನೋಡ್ರಿ, ಅದಕ್ಕ ಹೊರಗಡೆ ಕರ್ಕೊಂಡು ಹೋಗಿ ಸುತ್ತಾಡ್ಕೊಂಡ್ ಬರೋಣ ಅಂತ. ಆತವ, ಕರ್ಕೊಂಡು ಹೋಗು. ನೀವು ಎಲ್ಲೇನ ಹೋಗ್ರಿ, ಏನಾರ ಮಾಡ್ರಿ, ಆದ್ರೆ ನಿಮ್ಮ ಜೋಡಿ ನನ್ನ ಮಗಳು ಸಾನ್ವಿನ ಕರ್ಕೊಂಡು ಹೋಗುವಂಗಿಲ್ಲ. ಹಂಗಂದಲ್ರಿ ಅಳಿ ಅಂದ್ರೆ ಎಲ್ಲಾ ಮಕ್ಕಳು ಹೊಂಟು ನಿಂತಾವು. ಅವ್ರ ಜೋಡಿ ಸಾನ್ವಿನ ಹೋಗ್ಲಿ ಬಿಡ್ರಿ. ಯಾಕ್ರಿ ಓಂಕರಣ್ಣ, ಸಾನ್ವಿಗೆ ನಾ ಇಲ್ಲೇನು? ಆಕಿನ ನನ್ ಬಾಜುಕ ಓಡಾಡ್ಕೊಂಡ್ ಕರ್ಕೊಂಡ್ ಬರ್ತೀನಿ. ಕಾಕುಜಿ, ನಾವು ವಕೀಲಣ್ಣನ ಗಾಡಿ ತಗೊಂಡ್ ಹೋಗ್ತೀವಿ. ಹಿಂಗ್ ಭರ್ರ ಅಂತ ಹೋಗಿ ಹಂಗ್ ಭರ್ರ ಅಂತ ಬಂದ್ಬಿಡ್ತೀವಿ. ಎಲ್ಲಾರು ನೋಡ್ರಪ್ಪ, ಗಾಡಿನೂ ನಮ್ದು, ಪೆಟ್ರೋಲ್ ಇಂಧನೂ ನಮ್ದು. ಆದ್ರ ನಿಮಗೆಲ್ಲ ತಿನ್ಸೋ ಖರ್ಚು ಮಾತ್ರ ನಿಮ್ಮ ಮಾಮಿದು. ಏನು? ನೀವ್ ಚಿಂತೆ ಬಿಡ್ರಿ ಕಾಕುಜಿ, ನಿಮ್ ಗಾಡಿ ಕಾಳಜಿ ನಂದದ. ಓಂಕರಣ್ಣರ, ಸಾನ್ವಿನ್ ಕರ್ಕೊಂಡ್ ಹೋಗ್ಲಿಕ್ಕೆ ನಿಮ್ ಒಪ್ಪಿಗೆ ಅದ ಅಂತ ಅನ್ಕೊಂತೀನಿ. ನೀವೇನು ಚಿಂತೆ ಮಾಡ್ಬೇಡ್ರಿ ಓಂಕರಣ್ಣ, ಆಕಿ ಕಾಳಜಿನ ನಾ ಮಾಡ್ತೀನಿ. ಹೌದ್ರಿ ಅಣ್ಣಾರ, ಸಾನ್ವಿಗೆ ಹೋಗ್ಲಿಕ್ಕೆ ಪರವಾನಗಿ ಕೊಡ್ರಿ. ಎಲ್ಲಾರು ಹೇಳಲಿಕ್ಕತ್ತಾರ್ರಿ ಅಳಿ ಅಂದ್ರ ಇನ್ನು ಸ್ವಲ್ಪ ದಿವಸ ಅಷ್ಟ ಆಕಿನೂ ಗಂಡನ ಮನೆಗೆ ಹೊಂಟು ನಿಂತಾಳ. ಮುಂದೆ ಇಂಥ ದಿನಗಳೆಲ್ಲ ಎಲ್ಲಿ ಸಿಗ್ತಾವ ಹೇಳ್ರಿ? ಆತು, ಹೋಗು. ಆದ್ರೆ ಒಂದು ಷರತ್ತು, ಈ ಹುಡುಗರು ಜೋಡಿ ನೀನು ಹುಡುಗರಂಗಿರಬೇಡ. ಸಕು, ಈ ರೊಕ್ಕ ತಗೋ. ಹೊರಗೆ ಊಟಕ್ಕೆ ಹೊಂಟಿರಿ, ಖರ್ಚು ಭಾಳ ಇರ್ತದ. ತಗೋ ಇದನ್ನ. ಅಯ್ಯೋ, ಇದೇನ್ರಿ ಇದು ವೈನಿ? ನಾ ಬಿಲ್ಕುಲ್ ರೊಕ್ಕ ತಗೊಳ್ಳುವಕಿನ ಅಲ್ಲ. ಯಾಕ್ರಿ, ಮಕ್ಕಳ ಸಲುವಾಗಿ ನಾ ಅಷ್ಟು ಮಾಡ್ಬಾರ್ದಂತೀರಿ? ನಿನಗೆ ಹಿಂಗ್ ಹೇಳಿದ್ರೆ ಬುದ್ಧಿ ಬರೋದಿಲ್ಲ. ಅಡಿ ಅಂದ್ರ ಇದೇನ್ ಮಾಡ್ಲಿಕ್ಕತ್ತೀರಿ ನೀವು? ಹೌಜಿ, ವಯಸ್ಸಿಗೆ ಬಂದ್ ಹುಡುಗಿ ಮೇಲೆ ಕೈ ಮಾಡೋದ ಬರೋಬರಿ ಕಾಣೋದಿಲ್ಲ ಇದು. ನಿರಂಜನ್, ನಿಮಗೆ ಯಾವತ್ತೂ ಹೇಳಿನಿ ನಮ್ಮ ವ್ಯವಹಾರದೊಳಗೆ ತಲೆ ಹಾಕಬೇಡ್ರಿ ಅಂತ. ದಯಮಾಡಿ ನೀವು ಅಷ್ಟ ಹೋಗ್ರಿ. ನಾನಿದ್ದೀನಿ, ನನ್ನ ಮಗಳಿದ್ದಾಳ, ನಾವ್ ಏನಾರ ಮಾಡ್ಕೋತೀವಿ.